ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವನ್ ಪೊಲೀಸ್ನವ್ರಿಗೆ ಹೇಗೆ ಸಿಕ್ಕಾಕೊಂಡ? ಪೊಲೀಸ್ನವ್ರಿಗೆ ಸಿಕ್ಕಾಕೊಳ್ಳೋಕ್ಕೂ ಮುಂಚೆ ಅವ್ನು ನಮಗ್ ಸಿಗ್ಬೇಕಿತ್ತು ತಾನೆ. ನೀವೆಲ್ಲ ಏನ್ ಮಾಡ್ತಿದ್ದೀರಾ? ಯು ಫೂಲ್! ಅವನಿರೋದು ಪೊಲೀಸ್ ಕಸ್ಟಡಿಲಿ. ನೀವೇನಾದ್ರೂ ಹಾಗೆ ಮಾಡಿದ್ರೆ ನಾವು ಸಿಕ್ಕಾಕೋತೀವಿ ಅಷ್ಟೇ. ಅವನಲ್ಲಿ ಅವನ ಮಗನ ಬಗ್ಗೆ ಆಗ್ಲಿ ಅಥವಾ ಬೇರೆ ಯಾವ ವಿಷಯನೇ ಆಗ್ಲಿ ಪೊಲೀಸ್ ಅವ್ರ ಹತ್ರ ಬಾಯ್ ಬಿಡಬಾರ್ದು. ನಿಮ್ಗಳನ್ನ ನಂಬ್ಕೊಂಡ್ರೆ ನನ್ನ ಕೆಲಸ ಆದಾಗೆ. ಇಡಿಯಟ್ಸ್! ಇದೆಲ್ಲ ಏನಾಗ್ತಿದೆ? ಆ ಹಳೆ ರೌಡಿ ಪೊಲೀಸ್ ಅವ್ರ ಭಯಕ್ಕೆ ನನ್ನ ವಿಷಯನೇನಾದ್ರೂ ಬಾಯ್ ಬಿಟ್ಬಿಟ್ರೆ? ಛೇ, ಈಗ ಮಾಡಿರೋ ಆಕ್ಸಿಡೆಂಟ್ಗೆ ಅವನ ಮಗನ್ನ ಬಳಸ್ಕೊಂಡು ತಪ್ಪು ಮಾಡಿದೆ. ಈಗ ಅವನೇನಾದ್ರೂ ಹಳೆ ಆಕ್ಸಿಡೆಂಟ್ ಬಗ್ಗೆ ಬಾಯ್ ಬಿಟ್ಬಿಟ್ರೆ? ಇಲ್ಲ, ನಾನೇ ಏನಾದ್ರೂ ಮಾಡಬೇಕು. ಮನೇಲಿ ಎಲ್ಲರೂ ಮಲಗಾಯ್ತು, ನನಗಿನ್ನೂ ನಿದ್ದೆ ಬಂದಿಲ್ವಾ ಶಾರ್ವರಿ? ಪಾಪ, ನಿನಗೆ ನಿದ್ದೆ ಬರೋದಕ್ಕಾದ್ರೂ ಹೇಗೆ ಸಾಧ್ಯ? ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿನ್ನ ಕೈಗಾಗಿರೋ ಗಾಯಕ್ಕೆ ಮುಲಾಮ್ ಹಚ್ಚೋಣ ಅಂತ ಬಂದೆ. ಆದ್ರೆ ನೀನು ನೋಡ್ತಾ ಇದ್ರೆ ಕೈಯಲ್ಲಾಗಿರೋ ಗಾಯಕ್ಕಿಂತ ನಿನ್ನ ಮನಸ್ಸಲ್ಲಿ ಯಾವುದೋ ದೊಡ್ಡ ಗಾಯ ಆದಾಗ ಒದ್ದಾಡ್ತಾ ಇದೆಯಾ. ಕೈ ಕೊಡು. ನಿನ್ನ ಕೈಗಾಗಿರೋ ಗಾಯನ ವಾಸಿ ಮಾಡ್ಬೋದು, ಆದರೆ ನಿನ್ನ ಮನ್ಸಿಗಾಗಿರೋ ಗಾಯಕ್ಕೆ ನಿನ್ನ ಕೆಟ್ಟ ಬುದ್ಧಿಯಿಂದ ನೀನೇ ಉಪ್ಪು ಹಾಕೋತಾ ಇದೆಯಾ. ಅದು ವಾಸಿ ಆಗಬೇಕು ಅಂದರೆ ನೀನು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಪ್ರಾಯಶ್ಚಿತ್ತ ಪಡಬೇಕು. ಅಲ್ಲಿವರೆಗೂ ನಿನಗೆ ನೆಮ್ಮದಿ ಸಿಗಲ್ಲ. ನನಗೆ ಬರ್ತಿರೋ ಕೋಪಕ್ಕೆ ಈಗಲೇ ನಿನ್ನ ಹೊರಟೋಗು. ಮೊದಲಿನಿಂದ ಹೊರಟೋಗು. ನೀನ್ ಇಲ್ಲೇ ಇದ್ರೆ ನನ್ಗೆ ಹುಚ್ಚಿಡಿಯತ್ತೆ. ನಿನಗೆ ಹುಚ್ಚು ಹಿಡಿತಾ ಇರೋದು ನಾನು ಇಲ್ಲಿರೋದ್ರಿಂದ ಅಲ್ಲ, ನೀನು ಮಾಡ್ಕೊಂಡಿರೋ ತಪ್ಪುಗಳಿಂದ. ನಾನು ಎರ್ಲಿ ಬಿಡ್ಲಿ, ನಾನು ಆಡಿರೋ ಮಾತುಗಳು ಯಾವಾಗಲೂ ನಿನ್ನ ಕಿವಿಲಿ ಗುಣುಗ್ತಾನೆ ಇರುತ್ತೆ. ನೀನು ಮಾಡಿರೋ ತಪ್ಪುಗಳು ನಿನ್ನ ಹೀಗೆ ಕಾಡ್ತಾನೆ ಇರುತ್ತೆ. ನೀನು ಮಾಡಿರೋ ಕರ್ಮ ನಿನಗೆ ಶಿಕ್ಷೆ ಕೊಡ್ತಾ ಇದೆ. ನಿನ್ನ ಕೋಪದಿಂದ ಈ ಗಾಜು ಹೊಡೆದಿರ್ಬೋದು, ಆದರೆ ನೀನು ಮಾಡೋ ಪಿತೂರಿಯಿಂದ ನನ್ನ ಕುಟುಂಬ ಒಡೆಯಲ್ಲ, ಇನ್ನು ಗಟ್ಟಿ ಆಗ್ತಾ ಹೋಗುತ್ತೆ. ಬರೀ ಗಾಜನ್ನು ಒಡೆಯಕ್ಕೆ ಹೋಗಿ ನಿನ್ನ ಕೈ ಗಾಯ ಆಗಿ ರಕ್ತ ಬಂದಿದೆ. ಇನ್ನು ನನ್ನ ಕುಟುಂಬನೇ ಒಡೆಯಕ್ಕೆ ಹೋದರೆ ಅದರ ಪರಿಣಾಮ ಏನಾಗತ್ತೆ ಗೊತ್ತಾ? ಇದು ಆ ವಿಧಿ ನಿನ್ ಕೊಡ್ತಾ ಇರೋ ಎಚ್ಚರಿಕೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.